ಹರಿಶ್ಚಂದ್ರ ವಾಕ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರೇ ಹೇಳಿಕೊಳ್ಳೋ ಹಾಗೆ ನಮ್ಮ ಜೊತೆ ಇವತ್ತು ವಿಶ್ವವಿಖ್ಯಾತ ಕಾಲಜ್ಞಾನಿಗಳಾದ ಹರಿಶ್ಚಂದ್ರ ಗೌಡರಿದ್ದಾರೆ. ಭಯಾನಕ ಭವಿಷ್ಯ, ಕುತೂಹಲಕರ ಭವಿಷ್ಯ ಹೇಳ್ತಿದ್ದಾರೆ. ಎಲ್ಲ ರಾಜಕೀಯ ನಾಯಕರು, ದೊಡ್ಡ ದೊಡ್ಡ ನಾಯಕರ ಭವಿಷ್ಯವನ್ನು ಹೇಳ್ತಿದ್ದಾರೆ. ಹಾಗಾದ್ರೆ ನಮ್ಮ ಮಾತನ್ನ ಮುಂದುವರಿಸೋಣ. ಹರಿಶ್ಚಂದ್ರ ಗೌಡ್ರೆ, ನೀವಾಗಲೇ ಹೇಳ್ತಾ ಇದ್ರಿ ಬ್ರೇಕು ಮೊದಲೇ, ವಿ ಅಕ್ಷರದಿಂದ ಶುರುವಾಗುವಂಥದ್ದು. ಯೋಚನೆ ಮಾಡಿ ಹೇಳ್ತೀನಿ ಅಂದರೆ ಅದು ಒಂದು 5 ಅಕ್ಷರ ಬರುತ್ತೆ. 5 ಅಕ್ಷರ ಬರುತ್ತೆ. 5 ಅಕ್ಷರ ಬರುತ್ತೆ. ಎಲ್ಲರೂ ಹೇಳ್ತಾರೆ, ನೀವೇ ಹೇಳಿದ್ರೆ ಎಲ್ಲರೂ ಭವಿಷ್ಯ ಹೇಳ್ತಾರೆ. ಅವರ ಜನ್ಮದಿನ, ನಕ್ಷತ್ರ, ರಾಶಿ ಎಲ್ಲ ನೋಡಿ ಹೇಳ್ತಾರೆ. ನೀವು ಏನು ನೋಡಿ ಹೇಳ್ತಿದ್ರ ಅಂತ ಎಲ್ಲರದ್ದು ಭವಿಷ್ಯ? ನಾವು ಅವ್ರದ್ದು ರಾಶಿ ನಕ್ಷತ್ರ ಎಲ್ಲ ನೋಡ್ತೀನಿ, ರಾಶಿ ಜನ್ಮ ರಾಶಿ ಇಂಟ್ಯೂಷನ್ ಬರ್ತದೆ ನನಗೆ. ಅಲ್ಲ, ಅದು ಹೆಂಗೆ ನಿಮ್ಗೆ ಸಡನ್ ಆಗಿ ಜ್ಞಾನೋದಯ ಆಗುತ್ತಾ? ಏನು ಅವ್ರ ಬಗ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ನಿಮಗೆ? ದೇವರ ಆಶೀರ್ವಾದ, ಯೋಗ, ದೇವರ ಆಶೀರ್ವಾದ, ದೇವರ ಆಶೀರ್ವಾದ, ಗಾಡ್ ಗಿಫ್ಟ್. ಅದು ಗಾಡ್ ಗಿಫ್ಟ್, ಅದು ಅಷ್ಟೇ, ಗಾಡ್ ಗಿಫ್ಟ್. ಅಲ್ಲ, ಹುಟ್ಟಿನಿಂದ ಬಂದಿರೋಂಥದ. ನಿಮ್ಗೆ ಯಾವಾಗಿನಿಂದ ಇದೆಲ್ಲ ಬಂತು ಅಂತ ಇಂಟ್ರೆಸ್ಟ್ ಹೆಂಗ್ ಬಂತು? ಬಗ್ಗೆ ಎಲ್ಲ ತಿಳ್ಕೊಳ್ಳೋದಾಗ್ಲಿ, ಇವ್ರ ಬಗ್ಗೆ ಎಷ್ಟೊಂದು ನಿಖರವಾಗಿ ಹೀಗೆ ಆಗ್ತಾರೆ ಅಂತ ಹೇಳ್ತಿದ್ದೀರಲ್ಲ, ಹೇಗೆ? ನನಗೆ 69ರಲ್ಲಿ ನಾನು PUC ಓದ್ತಾ ಇದ್ದೆ ತೀರ್ಥಹಳ್ಳಿನಲ್ಲಿ. ಆವಾಗ ಹುಡುಗರ ಜೊತೆ ಬೆಟ್ ಕಟ್ತು. ವಿಶ್ವನಾಥ್ ನಾನು ಹೇಳಿದೆ, ಹೇಳ ನೀನು ಅಂತ. ಸೆಂಚುರಿ ಹೊಡಿತಾನೆ ಅಂದೆ. ಫಸ್ಟ್ ಇನ್ನಿಂಗ್ಸ್ 0ಗೆ ಔಟ್ ಆದ JR ವಿಶ್ವನಾಥ್. ಸೆಕೆಂಡ್ ಇನ್ನಿಂಗ್ಸ್ ಕಾತುರದಿಂದ ನೋಡ್ಬೇಕಾದ್ರೆ 100 ಮೇಲೆ 37 ಹೊಡೆದ, ₹100 ಗಿಟ್ಟಿಸ್ತಾರೆ. ಆಮೇಲೆ ಸೆಕೆಂಡ್ ಪ್ರಿಡಿಕ್ಷನ್ ಸೌತ್ ಆಫ್ರಿಕಾ 4-0 ಗೆಲ್ತದೆ ಆಸ್ಟ್ರೇಲಿಯಾದ ಮೇಲೆ ಅಂತ, ಲಾರಿ ಟೀಮ್ ಮೇಲೆ. ಅದು ಗೆದ್ರು. ಅಲ್ಲಿಂದ ನಂದು ನೀವು ಸುಮ್ಮನೆ ಹೇಳ್ತಾ ಹೋದ್ರೆ ನಿಜ ಆಯ್ತು ನಿಮ್ಗೆ, ಅದು ಅದರಿಂದ ಕಾನ್ಫಿಡೆನ್ಸ್ ಬಂತ ಹಾಗಾದ್ರೆ ನಿಮಗೆ? ಹೌದು ಸರಿ, ನೀವು ಹೇಳಿರೋದೆಲ್ಲ ಆಲ್ಮೋಸ್ಟ್ ನಿಜಾನೇ ಆಗಿದೆಯಾ ಹಾಗಾದ್ರೆ? ಖಂಡಿತ 100%. ಅದು ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಸಂಜಯ್ ಗಾಂಧಿ ಇರ್ಬೋದು, ಬಾಂಬೆ ಬಾಂಬ್ ಬ್ಲಾಸ್ಟ್ ಇರ್ಬೋದು, ಮನಮೋಹನ್ ಸಿಂಗ್ ಇರ್ಬೋದು, ಯಡಿಯೂರಪ್ಪ ಇರ್ಬೋದು. ಸರಿ, ಈಗ ಕೇಂದ್ರದಲ್ಲ ಮಂತ್ರಿಗಳಿದ್ದಾರೆ, SM ಕೃಷ್ಣ ಅವರು, ಖರ್ಗೆ ಅವರು, ವೀರಪ್ಪ ಮೊಯ್ಲಿ, ಅವರೆಲ್ಲರ ಭವಿಷ್ಯ ಏನಾಗುತ್ತೆ ಅಂತ ಮುಂದಿನ ವರ್ಷದಲ್ಲಿ? ಈಗ 2012ನೇ ಇಸ್ವಿಲಿ ಕೃಷ್ಣ ಮತ್ತು ಖರ್ಗೆ ಪೊಸಿಷನ್ ಕಳ್ಕೊತಾರೆ. ಮಂತ್ರಿ ಪದವಿ ಹೋಗ್ಬಿಡ್ತದೆ ಮಾರ್ಚ್ ಒಳಗೆ, ಬಡ್ಜೆಟ್ ಒಳಗೆ. ಮಾರ್ಚ್ ನಂತರ ಮಾರ್ಚ್ ಒಳಗೆ ಯಾಕೆ ಮಂತ್ರಿ ಪದವಿ ಕಳ್ಕೊಳ್ತಾರೆ ಅಂತ? ಖರ್ಗೆ ದಲಿತ್, ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಹೈಕಮಾಂಡ್ಗೆ, ದಲಿತರು ಜಮೀನು ಮುಚ್ಚಾಕಿದ್ದಾನೆ. ನಾನೇ 60 ಎಕರೆ ಜಮೀನು. ನಿಮ್ಮ ಕಂಪ್ಲೇಂಟ್ ನ ಪರಿಣಾಮವಾಗಿ ಅವರು ಮಂತ್ರಿ ಪದವಿ ಕಳ್ಕೊತಾರೆ ಹಾಗಾದ್ರೆ? ಖಂಡಿತ ಕಳ್ಕೊತಾರೆ. ನೀವು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ? ಹೌದು. ಅದು ಅಲ್ಲದೆ ಬೇರೆ ಬೇರೆ ಕಾರಣಗಳಿಗೂ ಕಳ್ಕೊಳ್ತಾರೆ ಅವರು. ಖರ್ಗೆಯಿಂದ ಏನು ರಾಜ್ಯಕ್ಕೆ ಏನು ಉಪಯೋಗ ಇಲ್ಲ. ಮುಖ್ಯಮಂತ್ರಿ ಆಗಲ್ಲ, ಅವನು ಏನು ತರಿಸಲ್ಲ. ಮತ್ತು ಹೈಕಮಾಂಡ್ಗೆ ಅವ್ನು ತಗೊಂಡು ಏನು ಮಾಡ್ತಾರೆ? ಕೃಷ್ಣ ಬೇರೆ ಬೇರೆ ಕಾರಣಗಳಿಗೆ, ಮುಂಬೈ ಬಾಂಬ್ ಬ್ಲಾಸ್ಟ್ ಇರ್ಬೋದು, ಮತ್ತೊಂದಿರ್ಬೋದು, ವಯಸ್ಸಾಯ್ತು, ಬೇರೆ ಕಿವಿ ಕೇಳಲ್ಲ, ಕಣ್ಣು ಕಾಣಲ್ಲ, ಅದು ಇರ್ಬೋದು. ವೀರಪ್ಪ ಮೊಯ್ಲಿ ಅವರು ಮಂತ್ರಿಯಾಗಿ ಸ್ವಲ್ಪ ಇರ್ತಾರೆ ಅಂತ ನನಗೆ ಅನ್ನಿಸ್ತದೆ. ಮೊಯ್ಲಿ ಅವರು ಸ್ವಲ್ಪ ಜಾಣ ಇವರೆಲ್ಲರಿಗಿಂತ. ಕಾರ್ಕಳದ ವೆಂಕಟರಮಣ ಸ್ವಾಮಿ ಅವರಿಗೆ ಆಶೀರ್ವಾದ ಇದೆ, ಮೊಯ್ಲಿ ಅವರಿಗೆ. ಆ ಥರ ಆಗುತ್ತೆ. ಹೀಗಾಗಿ ಕೇಂದ್ರ ಸರ್ಕಾರದಲ್ಲಿ ಅವರಿಬ್ಬರು ಹೋಗೋ ಅಂತ ಒಂದು ಸಂದರ್ಭ, ಮಂತ್ರಿ ಪದವಿ ಕಳ್ಕೊಳ್ತಾರೆ. ಖಂಡಿತ ಕಳ್ಕೊಳ್ತಾರೆ. ಹೇಗಿಷ್ಟು ನಿಖರವಾಗಿ ಹೇಳ್ತಿದ್ರಿ ನೀವು ಅಂತ, ಈ ಪ್ರತಿಭೆ ಹೇಗೆ ಬಂತು ಅಂತ ನಿಮ್ಮಲ್ಲಿ? ಸಾಮಾನ್ಯ ಜ್ಞಾನ, ಅದು ಕಾಮನ್ ಸೆನ್ಸ್. ಸರ್, ಈಗ ಬಹಳಷ್ಟು ದೊಡ್ಡ ದೊಡ್ಡ ನಾಯಕರ ಹೆಸರುಗಳನ್ನೆಲ್ಲ ತಗೋತಾ ಇದ್ದೀರಿ ನೀವು. ಹಳೆ ಅಂದ್ರೆ ನೀವು ಬಹಳದಿಂದ ಹತ್ತಿರದಿಂದ ನೋಡಿದಿರಿ ಅನ್ಸುತ್ತೆ. ಗುಂಡೂರಾವ್ ಅವರು ಮತ್ತೆ ಇಂದಿರಾ ಗಾಂಧಿ ಅವರ ರಾಜಕೀಯವಾಗಿ ಸಂಬಂಧ ಹೇಗಿತ್ತು? ಗುಂಡೂರಾವ್ ನೋಡಿ, ಗುಂಡೂರಾವ್ 70ರಲ್ಲಿ ನಮ್ಮ ಜೊತೆ ಬೈಟು ಕಾಪಿ ಕುಡಿಯಕ್ಕೆ ಬರ್ತಿದ್ದ ಸೆಂಟ್ರಲ್ ಕಾಲೇಜಿಗೆ. ಅವನ ಹತ್ರ ಏನೂ ಇರಲಿಲ್ಲ. ಅರಸು ಅವನ್ನ ಸಾಕ್ತಾ ಇದ್ರು, ಅವನ್ನ ಸಪೋರ್ಟಿಗೆ ಇರಲಿ ಅಂತ, ಯೂತ್ ಕಾಂಗ್ರೆಸ್ ಅಂತೇಳಿ ಅವನಿಗೆ, ಗುಂಡೂರಾವ್ಗೆ. ಗುಂಡೂರಾವ್ ಮೇಲೆ 4,500 ರೂಪಾಯಿ ಸೊಸೈಟಿನಲ್ಲಿ ದುಡ್ಡು ಹೊಡೆದಿದ್ದ, ಜೈಲಿಗೆ ಹೋಗಕ್ಕಾಗಿದ್ದ. ಅವನು ಇಂದಿರಾ ಗಾಂಧಿ ಬಗ್ಗೆ ಭಕ್ತಿನೂ ಇಲ್ಲ, ಎಂಥದೂ ಇಲ್ಲ. ಸದ್ಯ ಕಾಂಗ್ರೆಸ್ ಸೇರ್ಕೊಂಡು ನಿಜ್ಲಿಂಗಪ್ಪನವ್ರು ಬೆರೆಸ್ಬಿಟ್ಟಿದ್ರು ಅವನ್ನ. ಸಂಸದ ವೀರೇಂದ್ರ ಪಾಟೀಲ್ ಯಾರು ಸೇರಿಸ್ತಾ ಇಲ್ಲ, ಸೇರ್ಕೊಂಡ. ಅರಸು ಏನು ಮಾಡಿದ್ರು, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿದ್ರು, ಗೆದ್ದು ಬಿಟ್ಟ. ಗೆದ್ದ ಮೇಲೆ ಮಂತ್ರಿನೂ ಆದ. ಗಟ್ಟಿಯಾಗಿ ಇಂದಿರಾ ಗಾಂಧಿ ಕಚ್ಕೊಂಡ ಇಂದಿರಾ ಗಾಂಧಿಗೆ. ಆಮೇಲೆ ಎಲ್ಲ ಆಯಿತು. 80ರಲ್ಲಿ ಮುಖ್ಯಮಂತ್ರಿನೂ ಆದ. ಅದು ಏನು ಮುಖ್ಯಮಂತ್ರಿ ಅಂದರೆ, ಇಡೀ ದೇಶದಲ್ಲಿ ಇಂದಿರಾ ಗಾಂಧಿ ಅವರು, ಗುಂಡೂರಾಯರು, ಇಂದಿರಾ ಗಾಂಧಿ ಹೆಲಿಕಾಪ್ಟರಲ್ಲಿ ಕೂತ್ಕೊಂಡು ಕನ್ಯಾಕುಮಾರಿಗೆ ಹೋದರು, ಕಾಶ್ಮೀರಕ್ಕೆ ಹೋದರು, ಸೋಮೇಶ್ವರಕ್ಕೆ ಹೋದರು, ರಾಮೇಶ್ವರಕ್ಕೆ ಹೋದರು, ಹರಿದ್ವಾರಕ್ಕೆ ಹೋದರು, ತಿರುಪತಿಗೆ ಹೋದರು. ಹಿಂಗೆ 1.5 ತಿಂಗಳು ಇಡೀ ದೇಶನೇ ಬೆಚ್ಚಿಬಿತ್ತು. ಇಂದಿರಾ ಗಾಂಧಿಗೆ ಭಾಳ ಕ್ಲೋಸ್ ಅಂತೆ. ಅದು ಏನು, ಬ್ರೇಕ್ಫಾಸ್ಟು, ಲಂಚು, ಟೀ, ಡಿನ್ನರು ಇಬ್ಬರೇ ಇಂದಿರಾ ಗಾಂಧಿ. ಅದು ನೋಡೋಕ್ಕೆ. ಅಲ್ಲ, ಇಷ್ಟೆಲ್ಲ ಹಳೆ ಕತೆ ಹೇಳ್ತಾ ಇದ್ರೆ ನೀವು ಎಲ್ಲಿದ್ರೆ ಅವಾಗ ಇದೆಲ್ಲ ನೋಡ್ತಾ ಇದ್ರೆ? ನಾನು ಅಲ್ಲಿ ಹತ್ರನೇ ಇದ್ನಲ್ಲ, ಇಂದಿರಾ ಗಾಂಧಿ ಪಕ್ಕದಲ್ಲೇ. ಐ ವಾಸ್ ವೆರಿ ಕ್ಲೋಸ್ ಟು ಸಂಜಯ್ ಗಾಂಧಿ. ಏನ್ ಮಾಡ್ತಾ ಇದ್ರಿ ನೀವು ಅಲ್ಲಿ ಅವಾಗ? ನಾನು ಸಂಜಯ್ ಗಾಂಧಿ ಹತ್ರ ಇದ್ದೆ. ನನಗೆ ಕೊಡ್ಲಿಲ್ಲ ಗುಂಡೂರಾವ್ ಸೀಟು. ಸಂಜಯ್ ಗಾಂಧಿ ಮೀಟ್ ಮಾಡ್ಕೊಂಡಿದ್ದೆ ಸಂಜಯ್ ಗಾಂಧಿ ಪಕ್ಕದಲ್ಲಿ. ನಿಮ್ಮ ಸೀಟನ್ನ ಗುಂಡೂರಾವ್ ಅವ್ರು ಕಸ್ಕೊಂಡ್ರ ಹಾಗಾದ್ರೆ? ನನ್ನ ಸೀಟ್ ಅಲ್ಲ, ನಾನು ಶಿವಮೊಗ್ಗ MP ಸೀಟಿಗೆ ಕೇಳಿದೆ. ಅವ್ರು ಖಾದ್ರಿ ಹತ್ರ ದುಡ್ಡು ಇಸ್ಕೊಂಡು, ನಿಮ್ಮ ಗುಲ್ಬರ್ಗದಾನೆ ಅವನು, ಇಲ್ಲೆಲ್ಲೋ ಫ್ಯಾಕ್ಟ್ರಿ, ಇದನ್ನ ಭದ್ರಾವತಿ ಐರನ್ ಫ್ಯಾಕ್ಟ್ರಿ ಮುಳುಗಿಸಿ 2 ಲಕ್ಷ ಗುಂಡೂರಾವ್ ಲಂಚ ಕೊಟ್ಟ. ಅದ ನಿಜವಾಗ್ಲೂ ಎಂತೆಂತ ವಿಷಯಗಳನ್ನ ನೀವು ಹೇಳ್ತಾ ಇದ್ರಿ ಗೊತ್ತಾ ನಿಮಗೆ? ಹೌದು, ಜನ ನಿಜಕ್ಕೂ ನೋಡಿ ಆಶ್ಚರ್ಯ ಪಡಬೇಕು. ಅದೇ ಹೌದು, ಎಂತ ವಿಷಯಗಳನ್ನ ನೀವು ಹೇಳ್ತಾ ಇದ್ರಿ. ನನ್ಗೆ ಸಂಜಯ್ ಗಾಂಧಿ ಬಹಳ ಕ್ಲೋಸ್ ಆಗಿದ್ರು. ನನಗೆ ಸಿಟ್ಟು ಬಂತ ಅವನಿಗೆ, ಸಂಜಯ್ ಗಾಂಧಿಗೆ ಗುಂಡೂರಾವ್ನ ಇಳಿಸ್ಬೇಕು ಅಂತ ಹೇಳಿದ್ರು. ನಾನು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದೆ ಸಂಜಯ್ ಗಾಂಧಿಗೆ. AICC ಪ್ರೆಸಿಡೆಂಟ್ ಆಗಬೇಕು, 120 ಜನ MLAಗಳು ಸೈನ್ ಹಾಕಿಸ್ತೆ.
120 ಜನ MLA ಸೈನ್. ನಾವು ಆ್ಯಕ್ಚುಲಿ ಬಂಗಾರಪ್ಪನ ಕಡೆ. ಬಂಗಾರಪ್ಪ ನಾನು ಶೈನ್ ಆಗೋದು ಬಂಗಾರಪ್ಪ ಇಷ್ಟಪಡಲಿಲ್ಲ. ಯಾಕಂದ್ರೆ ಬಂಗಾರಪ್ಪ ಬಿಟ್ಟು ಬಂದ್ಬಿಟ್ರೆ ಹಾಗಾದ್ರೆ ನೀವು ಸಂಜಯ್ ಗಾಂಧಿ ಸತ್ತೇ ಹೋದ್ರಲ್ಲ. ಗುಂಡೂರಾವ್ಗೆ ಅನುಕೂಲ ಆಯ್ತದು. ಸಂಜಯ್ ಗಾಂಧಿ ಇಳಿಸ್ಬೇಕು. ಅವತ್ತು ನಾನು ಹೋದೆ, ಈ ಜೂನ್ 23ನೇ ತಾರೀಕು ಬ್ಯಾಡ ಕಣ್ರಿ, ಹೋಗ್ಬೇಡಿ, ಅಲ್ಲಿ ಅಪಾಯ ಇದೆ ನಿಮಗೆ, ಹೋಗ್ಬೇಡಿ ಅಂದ್ರು. ಇಲ್ಲ ಈಗ ಬಂದ್ಬಿಡ್ತೀನಿ ಮಮ್ಮಿ ನೋಡ್ಕೊಂಡು ಸ್ಪೆಷಲ್ ಫ್ಲೈಟಲ್ಲಿ ಹೊರಟ್ಬಿಡೋಣ ಬೆಂಗಳೂರಿಗೆ. ಗುಂಡೂರಾವ್ CM ಪೋಸ್ಟಿನ ಇಳಿಸ್ಬಿಡ್ತಿದ್ರು. ಆದರೆ ಏನು ಮಾಡೋದು, ಗುಂಡೂರಾವ್ ಬಚಾವ್ ಆಗ್ಬಿಟ್ಟ, ಗುಂಡೂರಾವ್ ಉಳ್ಕೊಬಿಟ್ಟ. ಗುಂಡೂರಾವ್ ಹಾಗಾಗಿ 120 ಜನ MLA ಸಿಗ್ನೇಚರ್ ಹಾಕ್ಸ್ಬೇಕು ಅಂದರೆ ಸಾಮಾನ್ಯ ಮನುಷ್ಯ ನಾನು, ನನ್ನ ಕೆಪಾಸಿಟಿ ಎಷ್ಟಿರ್ಬೋದು? ತಾವೇ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ರೆ ಹೌದು, ಇಲ್ಲೇ ಇದೆಯಲ್ಲ, MLAs ವಾಂಟ್ಸ್ ಸಂಜಯ್ ಕಾಂಗ್ರೆಸ್ ಚೀಫ್ ನೋಡಿ. ಓಕೆ, ಇಲ್ಲೇ ಇಂಡಿಯನ್ ಎಕ್ಸ್‌ಪ್ರೆಸ್. ಈಗ ಒಬ್ಬ ಪ್ರಧಾನಿ ಆಗಿದ್ದಂಥವ್ರು ದೇಶಕ್ಕೆ PV ನರಸಿಂಹರಾವ್ ಅವ್ರ ಬಗ್ಗೆ ನಿಮ್ಗೆ ಏನು ಗೊತ್ತು? ನರಸಿಂಹರಾವ್ ಗುಂಡೂರಾವ್ ಮೇಲೆ ನನ್ನ ಹತ್ರ ಚೆನ್ನಾಗಿದ್ರು ಅವರು. ಯಾಕಂದ್ರೆ ನಾನು ಸಂಜಯ್ ಗಾಂಧಿ 77ರಿಂದ 80 ಕೂರ್ತಾ ಇದ್ದೆ. ಒಂದು ಜೋಬ್ ಟಿಕೆಟ್ ಕೊಂಡಿದ್ರೆ ಜನತಾ ದಳದವರು ಇವನು ರಾತ್ರಿ ಕಟ್ಸೋದು, ಬೆಳಗ್ಗೆ ಬಂದು ಕೀಳ್ಸೋದು. ಆಯಿತು, ಅಲ್ಲಿ 2 ಸೀಟ್ ಇತ್ತು ನನಗೆ, ಸಂಜಯ್ ಗಾಂಧಿಗೆ. ನರಸಿಂಹರಾವ್ಗೂ ಸೀಟ್ ಇಲ್ಲ, ಗುಂಡೂರಾವ್ಗೂ ಸೀಟ್ ಇಲ್ಲ, ಕಮಲಾಪತಿ ತ್ರಿಪಾಠಿಗೂ ಇಲ್ಲ, ಯಾರಿಗೂ ಕೊಡ್ತಿಲ್ಲ ಸಂಜಯ್ ಗಾಂಧಿ ಸೀಟು. ನಾ ಎದ್ರು ಕೊಡ್ತಾ ಇಲ್ಲ. ನರಸಿಂಹರಾವ್ಗೆ ನನ್ನ ಬಗ್ಗೆ ಗಮನ ಬಂತು. ಆಮೇಲೆ ಮಾತಾಡಿಸಿ ಎಲ್ಲ ಊಟ ಹಾಕಿ ಎಲ್ಲ ಕೇಳಿದ್ರು. ಆಮೇಲೆ 82ರಲ್ಲಿ ಗುಂಡೂರಾವ್ ಮೇಲೆ ನನಗೆ ಸಿಟ್ಟು ಬಂದಿತ್ತು. ಗುಂಡೂರಾವ್ ಮೇಲೆ ಹೋಗಿ ಇಂದಿರಾ ಗಾಂಧಿ ಕಂಪ್ಲೇಂಟ್ ಮಾಡಿದೆ. MLAsಗಳು ಸಿಗ್ನೇಚರ್ ಹಾಕಿದ್ರು, ಒಂದು 50 ಜನ, 4 ಜನ ಮಂತ್ರಿಗಳು. ಅದರಲ್ಲಿ ನರಸಿಂಹರಾವ್ ಬಂದು ಕೇಳಿದ್ರು ನನ್ನ, ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ದ MLAs ಫೆಲ್ಟ್ ದಟ್ ಮಿಸ್ಟರ್ ಗುಂಡೂರಾವ್ ವಾಸ್ ಡ್ರೀಮಿಂಗ್ ಆಫ್ ಬಿಕಮಿಂಗ್ ಪ್ರೈಮ್ ಮಿನಿಸ್ಟರ್ ಅಂಡ್ ದಟ್ ಹಿ ವಾಸ್ ಅಪೋಸ್ಡ್ ಟು ಮಿಸ್ಟರ್ ರಾಜೀವ್ ಗಾಂಧಿ ಅಂತ. ನರಸಿಂಹರಾವ್ ಬಂದ ಚಂದ್ರಶೇಖರ್ ಮೂರ್ತಿ ಮನೆಗೆ, ಸೌತ್ ಅವನಿಗೆ. ವಾಟ್ ಮ್ಯಾನ್ ಯು ಟೋಲ್ಡ್ ಗುಂಡೂರಾವ್ ನೇಮ್ ಪ್ರೈಮ್ ಮಿನಿಸ್ಟರ್ ಅಂತ, ಕಟ್ ವಿತ್ ಗುಂಡು ಅಂತ. ಖುಷಿ ಆಯ್ತು ಅವನಿಗೆ. ಆಮೇಲೆ ಅಟೋಬಿಟ್ಟು ಇಂದಿರಾ ಗಾಂಧಿ ಅಂತ ಅವನಿಗೆ ಅಂದೆ, ಅಟೋಬಿಟ್ಟು ರಾಜೀವ್ ಗಾಂಧಿ ಅಂತ ಫಿಫ್ ಅಂದೆ. ಜೂನ್ 2, 1982, ಮೇ 21, 9 ವರ್ಷದಲ್ಲಿ ಇಬ್ಬರು ಕಲಾಸಾದರು. ಓಕೆ, ನಿಮ್ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ಹರಿಶ್ಚಂದ್ರ ಗೌಡರು ಯಾಕೆ ಕಾಲಜ್ಞಾನಿಗಳಂತ ಹೇಳ್ಕೊತಾರೆ ಅಂತ ನಿಮ್ಗೆ ಈಗಾಗಲೇ ಸ್ವಲ್ಪನಾದ್ರೂ ಗೊತ್ತಾಗಿರ್ಬೋದು. ಜೊತೆಗೆ ಮುಂಬೈ ಸ್ಫೋಟ ಆಗಿರೋದು ಕೂಡ ಅದಕ್ಕೂ ಮೊದಲು ಇವ್ರಿಗೆ ಗಮನಕ್ಕೆ ಬಂದಿತ್ತು, ಇವರು ಜ್ಞಾನಕ್ಕೆ ಬಂದಿತ್ತು. ಅಷ್ಟೇ ಅಲ್ಲ, ಕೇಂದ್ರದಲ್ಲಿರೋ ಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ರಂತೆ. ಹಾಗಾದ್ರೆ ಮತ್ತಷ್ಟು ಕುತೂಹಲಕರ ವಿಷಯ ಜೊತೆಗೆ ಭಯಾನಕ ಭವಿಷ್ಯ ಕೇಳೋಣ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.